ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಷಡಸ್ಥಲ ಬ್ರಹ್ಮ ಶ್ರೀ ಗುರು ಜಯಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಅನ್ನದಾನೇಶ್ವರ ಮಠ ಹಿರೂರು ಅವರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ತಮ್ಮ ಆಶೀರ್ವಚನವನ್ನ ನೀಡಲಿದ್ದಾರೆ. ಅದೇ ರೀತಿ ಇನ್ನೋರ್ವ ಪರಮ ಪೂಜ್ಯರಾಗಿರುವಂತ ಶಿವಕುಮಾರ ಮಹಾಸ್ವಾಮೀಜಿಗಳು ಶ್ರೀ ದುರ್ಗದಂಡೇಶ್ವರ ಮಹಾಮಠ ಕೊಡೇಕಲ್ ಈ ಪೂಜ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಆಶೀರ್ವಚನವನ್ನ ನೀಡಲಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅಲ್ಲಾಬಾದ್ ಚಳಿಗಿಡ ಅಧ್ಯಕ್ಷರು ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ತಾಳಿಕೋಟೆ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾ ಇದ್ದಾರೆ. ಹಾಗೇನೆ ಮುಖ್ಯ ಅತಿಥಿಗಳಾಗಿ ಶ್ರೀ ಮಹಬೂಬ್ ಕೆ ಜೋರ್ಗಸ್ತಿ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ತಾಳಿಕೋಟೆ, ಹಾಗೇನೆ ಶ್ರೀ ಧ್ಯಾನದಿಂದಲೇ ಬೇಡುತ್ತಾ ದಿಕ್ಕೆಟ್ಟ ಮನಗಳಿಗೆ ದಾರಿ ತೋರಿಸೋಣ, ದೀನತೆಯ ತೊರೆದು ದಾನಿಗಳಾಗೋಣ, ಜ್ಞಾನದ ಬಲದಿಂದ ಅಜ್ಞಾನದ ಏಳು ನೋಡಯ್ಯ ಎನ್ನುವ ಜ್ಞಾನದ ಸುದೆಯನ್ನ ಕಟ್ಟಲಿ ಎನ್ನುವ ಸದಾಶಯವಿಟ್ಟುಕೊಂಡು ಪೂಜ್ಯರು ತಮ್ಮ ಅಮೃತ ಹಸ್ತದಿಂದ ಗಣ್ಯಮಾನ್ಯರು ಜ್ಯೋತಿ ಬೆಳೆಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಅದ್ಧೂರಿಯಾದಂತ ಚಾಲನೆಯನ್ನ ಕೊಡ್ತಾ ಇದ್ದಾರೆ. ಕರ್ನಾಟಕ ಪ್ರೆಸ್ ಕ್ಲಬ್ ತಾಳಿಕೋಟೆ ಘಟಕದ ಆಶ್ರಯದಲ್ಲಿ ನಡೆಯುವಂತಹ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸಕ್ತರಾಗಿರುವಂತಹ ವಿಭಿನ್ನವಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಿರುವಂಥ ಮಂಜುನಾಥ್ ಪತ್ರಕರ್ತರಿಗೂ ಅದ್ಭುತವಾದ ಉಪನ್ಯಾಸ ನೀಡಿರುವಂಥ ಪ್ರೊಫೆಸರ್ ಮಂಜುನಾಥ್ ಅವರಿಗೂ ನನ್ನ ಎಡಬಲಗಳಲ್ಲಿ ಉಪಸ್ಥಿತರಿರುವಂಥ ಸರ್ವ ಪತ್ರಿಕಾ ರಂಗದ ಬಳಗಕ್ಕೂ ವಕೀಲರವರಿಗೂ ತಮ್ಮ ಜೊತೆಯಲ್ಲಿರುವವರು ಮತ್ತು ತಮ್ಮ ಕ್ಷೇತ್ರದಲ್ಲಿರುವವರು ತಪ್ಪುಗಳನ್ನು ಮಾಡ್ತಾ ಇರೋದನ್ನ ಎತ್ತಿ ತೋರಿಸುವಂತ ದಿಟ್ಟತನ ಯಾವ ಪತ್ರಕರ್ತರಲ್ಲಿದೆಯೋ ಅವ ನಿಜವಾದ ಪತ್ರಕರ್ತ ಆಗೋದಕ್ಕೆ ಸಾಧ್ಯ ಇದೆ. ಆ ಕೆಲಸವನ್ನು ಅವ್ರು ಮಾಡಿದ್ದು ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಪತ್ರಿಕೋದ್ಯಮವನ್ನ ನಾನು ಕಲ್ತವನು. ಇದರಲ್ಲಿ ಯಾರ್ಯಾರು ಪತ್ರಿಕೋದ್ಯಮ ಅನ್ನುವಂತ ವಿಷಯವನ್ನಾಗಿ ಕಲ್ತಿದ್ರು ನನಗೆ ಗೊತ್ತಿಲ್ಲ. ಬಟ್ ನಾನು ಮಾಸ್ಟರ್ ಡಿಗ್ರಿ ಮುಗಿಸಿದ್ದೆ ಪತ್ರಿಕೋದ್ಯಮದಲ್ಲಿ. ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮವನ್ನ ಪೂರೈಸಿ ಸಮಯ ಚಾನಲಿಗೆ ಕ್ಯಾಂಪಸ್ ಇಂಟರ್ವ್ಯೂ ಸೆಲೆಕ್ಷನ್ ಆಗಿ ಅದಾದ ನಂತರ ಸುವರ್ಣ, ಕಸ್ತೂರಿ ಹೀಗೆ ಹಲವಾರು ವಾಹಿನಿಗಳಲ್ಲಿ, ಅದಾದ ನಂತರ ಹಲವಾರು ಪತ್ರಿಕೆಗಳಲ್ಲಿ ಮತ್ತು ಸಿನಿಮಾ ಮಾಧ್ಯಮಗಳಲ್ಲಿ ಕೆಲಸ ಮಾಡಿದೆ. ನಮಗ್ ಕಲಿಸ್ತಿರ್ಬೇಕಾದಂತ ಟೈಮಲ್ಲಿ AS ಬಾಲಸುಬ್ರಹ್ಮಣ್ಯಂ ಸರ್ ಅಂತ ಹೇಳ್ಬಿಟ್ಟು ನಮಗೆ ಹೆಚ್ಚು ಇನ್ನೊಬ್ರು ಸಂಪಾದಕ ಅವರಿಗೆ ಗಮನ ಕೊಡ್ತಾರೆ. ಯಾಕಂತ ಕೇಳಿದ್ರೆ ಈ ಪತ್ರಿಕೆ ತಯಾರಾಗಬೇಕಂದ್ರೆ ನಮ್ಮ ಸಂಪಾದಕ ಮತ್ತು ನಮ್ಮಲ್ಲಿರುವಂತ ಕಾರ್ಮಿಕರು ಎಷ್ಟು ಕಷ್ಟ ಪಡ್ತಾರಂತ ನಿನಗೇನು ಗೊತ್ತೈತಿ ಅಂತ ಹೇಳ್ದ. ನಾ ಯಾರು ಗೊತ್ತೈತೇನು, ನೀ ಯಾವ ಮನೆಯವರು ನನಗೆ ಗೊತ್ತಿಲ್ಲ ನಡಿ ಅಂತ ಹೇಳ್ದ. ಇವ ಮಾರನೇ ದಿನ ಬೆಳಿಗ್ಗೆ ಬಂದು 10 ಗಂಟೆ ಸುಮಾರಿಗೆ ಏನಪ್ಪಾ ಅಂತಂದ್ರೆ ಕರೆದ್ರು. ಯಾವ ವ್ಯಕ್ತಿ ಹೊಡೆದಿಂದ ಅವನಿಗೆ ಚೆಂಬರಿ ಕರೆಸ್ತಾರೆ. ಚೆಂಬರಿ ಕರೆಸಿದಾಗ ನಿನ್ನೆ ರಾತ್ರಿ ಯಾರಿಗೋ ಹೊಡೆದಿರ್ತಲ್ಲ ಅಂತ ಹೌದು ಸರ್ ಹೊಡೆದೇನೆ ಅಂತ ಹೇಳ್ದ. ಯಾಕೆ ಹೊಡೆದೆ ಸರ್? ನಮ್ಮ ಪತ್ರಿಕೆಯ ಮೆಹನತ್ ಮಾಡಿರುವಂತ ಪತ್ರಿಕೆ ಏನಪ್ಪಾ ಅಂದ್ರೆ ಮುಖ್ಯಶಕ್ತಿ ಯಾವನ್ನ ತಗೊಂಡು ಹೋಗ್ತಾ ಇದ್ದಾನಲ್ಲ ಅದಕ್ಕೋಸ್ಕರ ಹೊಡೆದೆ ಅಂತ ಹೇಳಿ, ನೀವು ಹೊಡೆದಿದ್ದು ನನಗೆ ಅಂತ ಹೇಳ್ದ. ರಾತ್ರಿ ಬಂದಿದ್ದು ಮಕ್ಕಳು ಹಾಕಿ ಬಂದಿದ್ದು ನಾನೇ, ನನಗೆ ಹೊಡೆದೆ. ಸರ್ ನೀವು ದುಡ್ಡು ಕೊಟ್ಟು ತಗೊಂಡಿದ್ರಿ ಅಂತಂದ್ರೆ ಒಂದು ಮಾತು ಹೊಡಿತಿದ್ದಿಲ್ಲ, ನೀವು ದುಡ್ಡು ಮುಖ್ಯಕ್ಕೆ ಒಯ್ಲಿಕ್ಕೆ ಅಂತ ಹೊಡೆದಿದ್ದೀನಿ ಅಂತ ಹೇಳ್ಬಿಟ್ಟಾಗ್ತದೆ ಬಿಡೆ ಅಂತ. ಅದು ಹೇಳಿದ್ರೆ ಅವಾಗ ನೀ ಏನು ಈ ತತ್ವಗಳನ್ನ ಅಳವಡಿಸಿಕೊಂಡಿಯಲ್ಲ ಅದೇ ತತ್ವಗಳನ್ನು ನಾನು ಅಳವಡಿಸಿಕೊಂಡಿದ್ದಕ್ಕಾಗಿ ಇವತ್ತು ಈ ಪತ್ರಿಕೆ ಇಷ್ಟು ಎತ್ತರಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು. ಎಲ್ಲಿ ನಿಸ್ವಾರ್ಥ ಇರ್ತೈತಿ ಅಲ್ಲಿ ಎಲ್ಲವೂ ಸುಗಮವಾಗ್ತೈತಿ. ಎಲ್ಲಿ ಸ್ವಾರ್ಥ ಅನ್ನೋದು ಮನೆ ಮಾಡ್ತೈತಿ 100% ಎಲ್ಲಾನು ಎಕ್ಕೊಟ್ಟು ಹೋಗ್ತೈತಿ. ಅರ್ಥ ಮಾಡ್ಕೊಳ್ಳಿ. ಪತ್ರಿಕೆಗಳು ಅನ್ನುವಂಥದ್ದು ಏನಪ್ಪಾ ಅಂತಂದ್ರೆ ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಕರಿತೀವಿ. ಪ್ರಜಾಪ್ರಭುತ್ವದ 4ನೇ ಅಂಗ. ಶಾಸಕಾಂಗ ಶಾಸನಗಳನ್ನ ಮಾಡುತ್ತೆ, ಕಾರ್ಯರೂಪಕ್ಕೆ ತರುತ್ತೆ. ತಪ್ಪು ನಡೆದ್ರೆ ನ್ಯಾಯಾಂಗ ಅದನ್ನೇನಪ್ಪಾ ಅಂತಂದ್ರೆ ಸರಿ ಮಾಡುತ್ತೆ. ಆದ್ರೆ ಈ ಮಾಡುವಂತ ತಪ್ಪುಗಳನ್ನು ಎತ್ತಿ ತೋರಿಸುವಂತ ಕೆಲಸ ಯಾವ್ದು ಮಾಡ್ತೈತಿ ಅಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಪತ್ರಿಕೋದ್ಯಮ ಮಾಡುತ್ತೆ. ಆದ್ರೆ ಪತ್ರಿಕೋದ್ಯಮ ತಪ್ಪು ಮಾಡಿದ್ರೆ ಏನು? ಇವ್ರು ಹೇಳ್ತಾರಲ್ಲ, ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಬಾರದು.
ಏರಿ ನೀರೆಂಬುಡೆ ಬೇಲಿಕೆಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳವಡೆ ತಾಯಿ ಮಲೆವಾದ ನಂಚಾಗಿ ಕೊಲವಡೆ ಈ ನಾರಿಗೆ ತೋರುವೆ ಕೂಡಲ ಸಂಗಮ ದೇವ ಅಂತ ಹೇಳ್ಬಿಟ್ಟು ಅವ್ರು ಪ್ರಶ್ನೆ ಮಾಡ್ತಾರಲ್ಲ, ಕಾಯ್ಬೇಕಾದಂಥವ್ರೆ ಏನಾದ್ರೂ ಕಳ್ಳತನಕ್ಕೆ ನಿಂತರು ಅಂತಂದ್ರೆ ಇನ್ನು ಬದಲಾವಣೆ ಎಲ್ಲಿಂದ ಬಯಸೋದಕ್ಕೆ ಸಾಧ್ಯ ಅಂತ. ಈ ಪತ್ರಿಕಾ ದಿನಾಚರಣೆ ಅರ್ಥಪೂರ್ಣ ಆಗೋದು ಯಾವಾಗ ಗೊತ್ತೇನ್ರಿ, ನಾವು ಇನ್ನೊಬ್ಬರಿಗೆ ಹೇಳ್ತಾ ಇದೀವಲ್ಲ ಹಿಂಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ವೇದಿಕೆ ಮೇಲೆ ನಿಂತ್ಕೊಂಡು ಭಾಷಣ ಮಾಡೋದು ನನ್ನ ಭಾಳ ಸತ್ಯ ಹೇಳ್ತೀನಿ. ಯಾರಿಗೂ ಏನಪ್ಪ ಅಂದ್ರೆ ಭಗತ್ ಸಿಂಗ್ ಹಾಗೂ ರಾಜ್ಗುರು ಹಾಗೂ ನಾನು ಜಾಸ್ತಿ ಇರೋದೇನಪ್ಪ ಅಂದ್ರೆ ಯುವಕರ ಮಧ್ಯದೊಳಗೆ. ನಾನು ಕಂಟಿನ್ಯೂಸ್ ಒಂದು ತಿಂಗಳಲ್ಲಿ ಒಂದು 20 ಕಾರ್ಯಕ್ರಮಗಳು ನಂದು ಇರೋದೇನಪ್ಪ ಅಂದ್ರೆ ವಿದ್ಯಾರ್ಥಿ ಮತ್ತು ಯುವಕರ ಮಧ್ಯದಲ್ಲೇ ಇರ್ತೀನಿ. ABVP ಪರವಾಗಿ ಹೋಗಿರ್ತೀನಿ ಕಾರ್ಯಕ್ರಮಗಳಿಗೆ, ರಾಷ್ಟ್ರೋತ್ತರ ಪರಿಷತ್ತಿನ ಕಾರ್ಯಕ್ರಮಗಳಿಗೆ ಹೋಗಿರ್ತೀನಿ. ನಾನು ಉದ್ದೇಶಿಸಿ ಮಾತಾಡೋದೇ ಯುವಕರನ್ನ. ನಾನು ಮಾತಾಡುವಾಗ ಯಾವ ಯುವಕರಿಗೂ ಕೂಡ ನೀ ಭಗತ್ ಸಿಂಗ್ ಆಗು, ನೀ ರಾಜ್ಗುರು ಆಗು, ನೀ ಸುಖದೇವ್ ಆಗು, ನೀ ಚಂದ್ರಶೇಖರ್ ಆಜಾದ್ ಆಗು ಯಾರಿಗೂ ಹೇಳಲ್ಲ. ಯಾಕಂದ್ರೆ ಅವ್ನು ಉಲ್ಟಾ ನಾನು ಪ್ರಶ್ನೆ ಮಾಡ್ತಾನೆ ಏನಂತ ಪ್ರಶ್ನೆ ಮಾಡ್ತಾನೆ, ನೀ ಯಾಕಾಗಿಲ್ಲ ಅಂತ ಪ್ರಶ್ನೆ ಮಾಡ್ತಾನೆ. ನೀ ಯಾಕಾಗಿಲ್ಲ ಅಂತ ಹೇಳ್ಬಿಟ್ಟು. ಯಾವತ್ತು ನಿಜವಾದಂತ ಬದಲಾವಣೆ ಗೊತ್ತಂದ್ರೆ ನಾವ್ ಇವತ್ತು ಈ ಕಾರ್ಯಕ್ರಮ ಮಾಡ್ಲಿಕ್ಕಿದ್ದೀವಿ, ನಾವು ಇದ್ರಲ್ಲಿ ತಪ್ಪು ಮಾಡಿದೀವೋ ಬಿಟ್ಟಿದೆಯೋ ಗೊತ್ತಿಲ್ಲ, ಹಿಂದೆ ತಪ್ಪು ನಡೆದಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ. ಆದ್ರೆ ಇಂದಿನಿಂದ ನಾನು ತಪ್ಪು ಮಾಡ್ಲಾರ್ದೆ ನಾನು ಒಬ್ಬ ನಿಜವಾದಂತ ಪತ್ರಕರ್ತನ ತಾಕತ್ತೇನಂತ ಜಗತ್ತಿಗೆ ತೋರಿಸ್ತೀನಿ ಅಂತ ನಿರ್ಧಾರ ಮಾಡಿ ಇವತ್ತು ಹೊರಗೆ ಹೋಗ್ತೀನಲ್ಲ, ಅದು ನಿಜವಾಗ್ಲೂ ಪತ್ರಿಕಾ ದಿನವನ್ನು ಆಚರಣೆ ಮಾಡಿದ್ದಕ್ಕೂ ಸಾರ್ಥಕತೆ ಆಗ್ತೈತಿ. ಆ ಒಂದು ಗಟ್ಟಿ ಧ್ವನಿ ನಿಮ್ದು ಆಗ್ಬೇಕು ಅನ್ನೋಂಥ ಒಂದು ಆಸೆಯೊಂದಿಗೆ ಕೊನೆಯದಾಗಿ ಒಂದು ಮಾತನ್ನ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಯಾಕಂದ್ರೆ ಸಮಯದ ಅಭಾವ ಇದೆ. ಕೊಟ್ಟರೆ ನಾನು ಇನ್ನು 1.5 ತಾಸು ಮಾತಾಡ್ತೀನಿ, ಬೇಡ. ಯಾಕಂದ್ರೆ ಬರವಣಿಗೆ ಅನ್ನೋದು ಸೂಕ್ಷ್ಮತೆ ಎಷ್ಟಿರುತ್ತೆ ಅಂತಂದ್ರೆ ಬಹಳ ಸಿಂಪಲ್ ಆಗಿ ಸಂಕ್ರಮಣ ಅಂತ ಒಂದು ಪತ್ರಿಕೆ ಬರ್ತಿತ್ತು. ಯಾರಂದ್ರೆ ಚಂದ್ರಶೇಖರ್ ಪಾಟೀಲ್ ಅವರು ತರ್ತಾ ಇದ್ದಂತ ಪತ್ರಿಕೆ. ಚಂದ್ರಶೇಖರ್ ಪಾಟೀಲ್ ಅವರು ಚಪ್ಪ ನಿಮ್ಗೆ ಗೊತ್ತಿರುವಂಗೆ ನಾವು ಯಾರು ದೊಡ್ಡ ದೊಡ್ಡ ಹೆಸರು ಕೇಳ್ತೀವಲ್ಲ ಅವರೆಲ್ಲ ಪತ್ರಕರ್ತರಿದ್ದವ್ರೆ. ಇವತ್ತು ನಾವು ವಚನ ಪಿತಾಮಹ ಅಂತ ಕರಿತೀವಿ ಮಗು ಅಳಗಟ್ಟಿಯವರು, ವಚನ ಪಿತಾಮಹ ಮಗು ಅಳಗಟ್ಟಿಯವರು ಒಬ್ಬ ಅತ್ಯುತ್ತಮವಾಗಿರುವಂತ ಪತ್ರಕರ್ತರು. ತಮ್ಮ ಶಿವಾನುಭವ ಪತ್ರಿಕೆಯನ್ನು ತರಬೇಕು ಅಂತ ಕಾರಣಕ್ಕಾಗಿ ಮನಿ ಮಾರ್ಯಾರಪ್ಪ ಅಂದ್ರೆ ಪ್ರಿಂಟಿಂಗ್ ಪ್ರೆಸ್ ಅಂತ ಪುಣ್ಯಾತ್ಮ. ಆದ್ರೆ ಇವತ್ತು ಅವ್ರು ಯಾರು ನಮ್ಗೆ ನೆನಪಿಲ್ಲ. ಇಷ್ಟೆಲ್ಲ ಹೇಳ್ತೀವಲ್ಲ, ಇವತ್ತು ವಚನ ಪಿತಾಮಹ ಅಂತ ಹೇಳ್ತೀವಿ. ಸತ್ತಾಗ ವಚನ ಪಿತಾಮಹನ ಹೊತ್ತುಕೊಂಡು ಹೋಗೋ ಮುಂದಾಗ ಮೆರವಣಿಗೆಗೆ 8 ಜನ ಇದ್ರು ಬಂದ್ರೆ 13 ಮಂದಿ ಇದ್ರು. 13 ಮಂದಿ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾರೆ ಮಾಡಿಕೊಟ್ಟರು. ಇಂಥ ಅದ್ಭುತ ವ್ಯಕ್ತಿಗಳು ನಾವು ಅದ್ರ ಬಗ್ಗೆ ಮಾತಾಡೋದ್ರಲ್ಲಿ ಅರ್ಥನೇ ಇಲ್ಲ. ಅವ್ರು ತಗೋರಿ, ಹರಡೇಕರ ಮಂಜಪ್ಪನವ್ರು ತಗೊಳ್ರಿ, ಅವರು ಅತ್ಯುತ್ತಮವಾಗಿರುವಂತ ಪತ್ರಕರ್ತರು. ಆದ್ರೆ ಅವರೆಲ್ಲರೂ ಯಾಕೆ ಮರೆತು ಬಿಟ್ರು ಅಂದ್ರೆ ಅವರೆಲ್ಲ ನಿಸ್ವಾರ್ಥವಾದಿಗಳಾಗಿದ್ರು. ಅವ್ರದ್ದೇನಿದ್ರು ಸೇವೆ ಸಮಾಜಕ್ಕೆ ಮಾತ್ರ ಇತ್ತು. ಇಲ್ಲಿ ಹೆಂಗಿದೆ ಅಂದ್ರೆ ಸ್ವಾರ್ಥಕ್ಕಾಗಿ ಬದುಕದವರು ಸೊಸೈಟಿ ಒಳಗೆ ಮೆರೀಕರ್ತಾರೆ, ನಿಸ್ವಾರ್ಥದಿಂದ ಬದುಕದವರು ಇತಿಹಾಸ ಪುಟದಲ್ಲಿ ಮೆರೀಕರ್ತಾರ. ಅದನ್ನ ಏನಪ್ಪ ಅಂದ್ರೆ ಬದಲಾವಣೆ ಮಾಡ್ಬೇಕಾದಂತ ಅನಿವಾರ್ಯ. ಸೊ ಚಂದ್ರಶೇಖರ್ ಪಾಟೀಲ್ ಅವರು ಸಂಕ್ರಮಣ ಪತ್ರಿಕೆ ಹೊರಡಿಸ್ತಾ ಇದ್ರು. ಆ ಟೈಮಲ್ಲಿ ಇವರಿಗೆ ದ.ರಾ. ಬೇಂದ್ರೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು. ಜ್ಞಾನಪೀಠ ಪ್ರಶಸ್ತಿ ಹೆಂಗ್ ಸಿಕ್ತು ಅಂತಂದ್ರೆ ಅದು ಹಂಚೋಗ್ತಿದೆ, ಇಬ್ಬರಿಗೆ ಕೊಟ್ಟಿರ್ತಾರೆ. ಅದು ಒಂದು ಜ್ಞಾನಪೀಠವನ್ನು ಇಬ್ಬರಿಗೆ ಹಂಚೋಗಿರುತ್ತೆ. ಆ ಜ್ಞಾನಪೀಠ ಪ್ರಶಸ್ತಿಯ ಮೌಲ್ಯ ಏನಿತ್ತು 2 ಲಕ್ಷ ಇತ್ತು. 1 ಲಕ್ಷ ಇವರಿಗೆ ಏನಪ್ಪಾ ಅಂತಂದ್ರೆ 50,000. ಯಾರಿಗೆ? ದ.ರಾ. ಬೇಂದ್ರೆ ಅವರಿಗೆ 50,000, ಅವರಿಗೆ 50,000. ಬಟ್ ದ.ರಾ. ಬೇಂದ್ರೆ ಎಷ್ಟು ಅದ್ಭುತವಾಗಿದ್ದ ವ್ಯಕ್ತಿ ಅಂತಂದ್ರೆ ನನಗೆ 1/2 ಲಕ್ಷ ಕೊಟ್ಟಾರ, ನನಗೆ 1/2 ಲಕ್ಷ ಕೊಟ್ಟಾರ ಅಂತ ಹೇಳ್ತಾರೆ. ನೋಡಿ ಪಾಸಿಟಿವ್ನೆಸ್ ಹೆಂಗಿದೆ ಅವ್ರ ಹತ್ರ, ಪಾಸಿಟಿವ್ ಥಿಂಕಿಂಗ್. ಆ ಲಕ್ಷ ಅಂದ್ರೆ 1 ಲಕ್ಷ ಅಂತಿದ್ರೆ 1/2 ಲಕ್ಷ 50,000 ಸಾವಿರ ಯಾಕೆ ಕೊಡ್ಬೇಕಾದ್ರೆ ಲಕ್ಷನೇ ಅಂತೀನಿ ನಾನು, 1/2 ಲಕ್ಷ ಕೊಟ್ಟಾರ ಅಂತ ಹೇಳ್ಬಿಟ್ಟು. ಆ ಟೈಮಲ್ಲಿ ಸಂಕ್ರಮಣ ಪತ್ರಿಕೆಯಲ್ಲಿ ಅವರೊಂದು ಬರೀತಾರೆ. ಯಾವ ಕೃತಿಗೆ ಸಿಕ್ಕಿತ್ತು? 4 ತಂತಿ ಕೃತಿಗೆ. ಅವ್ರು ಬರೀತಾರೆ ಏನಪ್ಪಾ ಅಂತಂದ್ರೆ ದ.ರಾ. ಬೇಂದ್ರೆ ಅವರ 4 ತಂತಿಗೆ ಜ್ಞಾನಪೀಠ. ಟೈಟಲ್ ಇದು, ದ.ರಾ. ಬೇಂದ್ರೆ ಅವರ 4 ತಂತಿಗೆ ಜ್ಞಾನಪೀಠ. ಒಂದೊಂದು ತಂತಿಯ ಬೆಲೆ 12,500, 12,500, 12,500, 12,500 ಹಿಂಗ್ ಬರ್ಬಿಟ್ಟು. ಒಂದು ಕಡೆ ನೋಡಿದ್ರೆ ಅರ್ಧ ಹಂಚೋಗೈತೆ ಅನ್ನೋದು, ಇನ್ನೊಂದು ಕಡೆ ಇವ್ರು ಅಳಿಲಿಕ್ಕಂತಾರ ಅನ್ನೋದು. ದ.ರಾ. ಬೇಂದ್ರೆ ಅವರು ಚಂದ್ರಶೇಖರ್ ಪಾಟೀಲ್ ಅವರಿಗೆ ಹಿಡಿದು ಕೇಳ್ತಾರ, ಏನ ಗೌಡ ಏನಂತ ತಿಳ್ಕೊಂಡಿ ಅಂತ ಹೇಳ್ಬಿಟ್ಟು. ಅಂತ ಅದ್ಭುತವಾಗಿರುವಂತ ಸಾಹಿತಿಗಳು ಇಬ್ರು ಅವ್ರ ಮಧ್ಯದೊಳಗೆ ಏನಪ್ಪಾ ಅಂದ್ರೆ ಎದ್ದುಕೊಂಡು ಹಿಂಗೆ ಬರೀಲಿಕ್ಕಂತಾರಲ್ಲ, ಬರೆದಿದ್ದನ್ನ ಪ್ರಶ್ನೆ ಮಾಡಿದ್ರೆ ಅದನ್ನ ಎದುರಿಸ್ತಾ ಇದಾರಲ್ಲ. ಆಗಿನ ಕಾಲದಾಗಲೇ ಇದ್ದಾರೆ ಅಂತಂದ್ರೆ ಈಗಿನ ಕಾಲದಾಗ ನಾವು ಇಂಥವ್ನ ಏನಪ್ಪಾ ಅಂತ ಕೆಲ್ಸಕೋದು ಹೊಡಿಬೇಕ್ರಿ ಗಾಡಿ. ಕರೆಕ್ಟ್ ಇದ್ರೆ ಯಾವುದು ಕೇಳಲ್ಲ. ಯಾಕಂದ್ರೆ ಇವತ್ತು ನಾವು ಹೇಳಿದ್ದೀವಿ ಜುಲೈ 1ನೇ ತಾರೀಕು ಮಂಗಳೂರು ಸಮಾಚಾರ ಬಂತು ಅಂತ ಹೇಳ್ಬಿಟ್ಟು ನಾವು ಪತ್ರಿಕೆ ದಿನವನ್ನು ಆಚರಣೆ ಮಾಡ್ತೀವಿ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಮಂಗಳೂರು ಸಮಾಚಾರ ಪ್ರಕಟಗೊಳ್ಳುವುದಕ್ಕಿಂತ ಪೂರ್ವದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಪ್ರಥಮ ಪತ್ರಿಕೆ ಪ್ರಕಟಗೊಳ್ತೈತಿ. ತಲಾದ್ಗಿ ಗೆಜೆಟಿಯರ್ ಅಂತ ಹೇಳ್ಬಿಟ್ಟು ತಲಾದ್ಗಿರಿ ಬರುತ್ತೆ, ತಲಾದ್ಗಿ ಗೆಜೆಟಿಯರ್. ಬಟ್ ಅದು ಗೆಜೆಟ್ ಪತ್ರಿಕೆ ಆಗಿರೋದ್ರಿಂದಾಗಿ ಅದನ್ನ ನಾವೇನಪ್ಪ ಅಂದ್ರೆ ಕನ್ಸಿಡರ್ ಮಾಡಲಿಲ್ಲ. ನಾವೇನ್ ಮಾಡಿದ್ವಿ ಅಂದ್ರೆ ಮಂಗಳೂರು ಸಮಾಚಾರ. ವಿಚಿತ್ರ ಹೆಂಗಿದೆ ಅಂದ್ರೆ ಜರ್ಮನಿಯ ಹರ್ಮನ್ ಮೌಗ್ಲಿಕ್ ಬಂದು ಏನಪ್ಪಾ ಅಂದ್ರೆ ನಮ್ಮಲ್ಲಿ ಕನ್ನಡ ಪತ್ರಿಕೆ ಬಗ್ಗೆ ಮುಂದಾಗಬೇಕು. ಎಲ್ಲಿಂದನೋ ಬಂದಿರುವಂತ ರೆವರೆಂಡ್ ಕಿಟ್ಟಲ್ ಬಂದು ನಮ್ಮ ದೇಶದೊಳಗೆ ನಮ್ಮ ಕನ್ನಡ ಭಾಷೆಯ ಬಗ್ಗೆ ನಿಘಂಟನ್ನ ಮಾಡಬೇಕು. ನಾವೇನ್ ಮಾಡಕತ್ತಿದ್ದೀವಿ? ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಸಮಸ್ಯೆ ಏನಿದೆ ಅಂದ್ರೆ ನಮ್ಮ ಭಾಷೆಯ ಬಗ್ಗೆ ನಮಗೆ ಗೌರವವಿಲ್ಲ. ಕೊನೆಯದಾಗಿ ಒಂದು ಮಾತು ಹೇಳ್ಬಿಡ್ತೀನಿ, ನೆನ್ಪಿಟ್ಕೊಬಿಡ್ರಿ. ಪ್ರತಿಯೊಬ್ಬ ಪತ್ರಕರ್ತನು ಮೊದಲು ನಮ್ಮ ಭಾಷೆಯನ್ನ ಗೌರವಿಸೋಣ, ನಮ್ಮ ಭಾಷೆಯ ಬಗ್ಗೆ ಅಭಿಮಾನದಿಂದ ಹೇಳ್ಕೊಳ್ಳೋಣ. ಇಂಗ್ಲಿಷ್ ಇರ್ಲಿ, ಹಿಂದಿ ಇರ್ಲಿ, ಮೊದಲು ನಾನೊಬ್ಬ ಕನ್ನಡಿಗ. ಯಾಕಂದ್ರೆ ಆಸ್ತಿಯ ಮೇಲಿಟ್ಟಿರುವ ಮೋಹ ಮಾಸ್ತಿಯ ಮೇಲಿಟ್ಟಿದ್ದರೆ, ಪ್ರಾಪಂಚಿಕ ಸುಖಗಳ ಮೇಲಿಟ್ಟಿರುವ ಮೋಹ ಪಪ್ಪನ ಮೇಲಿಟ್ಟಿದ್ದರೆ,
ಮಣ್ಣಿನ ಮೇಲಿಟ್ಟಿರುವ ಮೋಹ ಜನನ ಮೇಲಿಟ್ಟಿದ್ದಾರೆ, ಮಣ್ಣಿನ ಮೇಲಿಟ್ಟಿರುವ ಮೋಹ ರಥನ ಮೇಲಿಟ್ಟಿದ್ದಾರೆ, ಕೇಶರಾಶಿಯ ಮೇಲಿಟ್ಟಿರುವ ಮೋಹ ಕೇಶರಾಶಿನ ಮೇಲಿಟ್ಟಿದ್ದಾರೆ, ಕನ್ನಡಿಯ ಮೇಲಿಟ್ಟಿರುವ ಮೋಹ ಎನ್ನ ಕನ್ನಡದ ಮೇಲಿಟ್ಟಿದ್ದಾರೆ. ಕನ್ನಡಾಂಬೆಯ ಗರ್ಭಕ್ಕೆ ಭಾರವಾಗುವುದರ ಮೊದಲು ಬಂಗಾರ ಆಗ್ತೈತಿ, ನಮ್ಮ ಬಾಳು ಬಂಗಾರ ಆಗ್ತೈತಿ ಅನ್ನೋಂಥ ಮಾತನ್ನ ಹೇಳ್ತಾ ಕನ್ನಡ ಪತ್ರಿಕೋದ್ಯಮ ಇನ್ನೂ ಎತ್ತರದ ಸ್ಥಾನಕ್ಕೆ ತಲುಪುವುದಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ. ನಿಷ್ಠುರ ವರದಿಗಳನ್ನ ಪ್ರಕಟ ಮಾಡೋಣ, ಒಳ್ಳೆಯದನ್ನ ಬರೆಯೋಣ. ದಯವಿಟ್ಟು ಹೇಳ್ತೀನಿ, ನಾನು ಹೇಳುವಾಗ ಅದು ವೈಯಕ್ತಿಕವಾಗಿ ಯಾರು ತಗೊಳ್ಳಲ್ಲ ಅಂತ ನಾನು ಭಾವಿಸಿದ್ದೀನಿ. ಯಾಕಂತಂದ್ರೆ ವೈಯಕ್ತಿಕವಾಗಿ ತಗೊಂಡ್ವಿ ಅಂತಂದ್ರೆ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಇಲ್ಲ. ತನ್ನ ನರಿತೊಡೆ ತನ್ನ ನರಿವೇ ತನಗೆ ಗುರು ನೋಡ ಕೂಡಲ ಸಂಗಮ ದೇವ ಅನ್ನೋಂಗ ಜಗತ್ತಿನೊಳಗೆ ನನ್ನನ್ನು ನಾನು ತಿದ್ಕೊಂಡ್ರೆ ಒಬ್ಬ ಮೂರ್ಖನ ಸಂಖ್ಯೆ ಕಡಿಮೆ ಆಗ್ತೈತಿ. ನಾನು ಒಬ್ಬ ಮೂರ್ಖ, ನನ್ನನ್ನು ನಾನು ತಿದ್ಕೋಬೇಕಂತ ಡಿಸೈಡ್ ಮಾಡಿ ತಿದ್ಕೊಂಡಿದ್ದೀನಿ. ಬಹುಶಃ ಇದರಲ್ಲಿ ಯಾರಾದ್ರೂ ಮೂರ್ಖರು ಇದ್ರಿ ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಅವರು ತಿದ್ಕೊಂಡ್ರು ಅಂತಂದ್ರೆ ಒಂದು ಸುಂದರವಾಗಿರುವಂತ ಸಮಾಧಾನ ಆಗಿರುವಂತ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗ್ತೈತೆ ಅನ್ನುವಂತ ಭರವಸೆಯೊಂದಿಗೆ ನನ್ನ ಮಾತುಗಳಿಗೆ ವಿದಾಯ ಹೇಳ್ತೀನಿ. ಸರ್ವೇ ಜನ ಸುಖಿನ ಭವಂತು. ಕಾರ್ಯಕ್ರಮದ ಕರೆಗೆ ಹೋಗೊಟ್ಟು ಆಗಮಿಸಿ ಅನೇಕ ಪತ್ರಕರ್ತರ ಲೋಪದೋಷಗಳನ್ನು, ಅವರು ಸಾಧನೆಯ ಹಾದಿಗಳನ್ನು ತಮ್ಮ ಅಚ್ಚುಕಟ್ಟದ ಮಾತುತನದಿಂದ ವೇದಿಕೆಗೆ ಅರ್ಪಿಸಿರುವಂತ ಮಂಜುನಾಥ್ ಸರ್ ಅವರಿಗೆ ಎಲ್ಲವೂ ಇದ್ದು ಆರೋಗ್ಯವಿಲ್ಲದಿದ್ದರೆ ಏನಿಲ್ಲದಂತೆ ಎನ್ನುವ ಹಾಗೆ ಅಂತ ಆರೋಗ್ಯ ಭಾಗ್ಯವನ್ನ ಕರುಣಿಸುವ ತಾಳಿಕೋಟೆಯ ಎಲ್ಲ ಅನುಭವಿ ವೈದ್ಯರನ್ನ ಗೌರವ ಸಮರ್ಪಣೆ ಮಾಡುವುದರ ಮೂಲಕ ಸಂತೋಷವನ್ನ ಹಂಚಿಕೊಳ್ತಾ ಇದ್ದೇವೆ. ಅತ್ಯಂತ ಕ್ರಿಯಾಶೀಲರಾಗಿ 4 ಗೋಡೆಗಳ ಮಧ್ಯೆ ದೇಶದ ನಿರ್ಮಾಣ ಮಾಡುವ, ಮಕ್ಕಳನ್ನ ತಿದ್ದಿ ತೀಡುವ, ಜ್ಞಾನ ಬೋಧೆ ಮಾಡುತ್ತಿರುವಂತ ಈ ಎಲ್ಲ ಶಿಕ್ಷಕರುಗಳಿಗೆ ಗೌರವ ಸಮರ್ಪಣೆಯನ್ನ ಮಾಡುವುದರ ಮುಖೇನ ಶಿಕ್ಷಣ ರಂಗದಲ್ಲಿ ಅವರ ಹೆಜ್ಜೆ ಗುರುತುಗಳು ಇರಲಿ ಅನ್ನುವಂತ ಆಶಯವನ್ನು ಇಟ್ಟುಕೊಂಡು ಮಾನ್ಯ ಸರ್ವ ಶಿಕ್ಷಕರುಗಳಿಗೆ ಗೌರವ ಸಮರ್ಪಣೆಯನ್ನ ಸಲ್ಲಿಸಲಾಗ್ತಾ ಇದೆ. ಉದ್ದೇಶದಿಂದ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತ ಈ ಸಮಾಜ ಸೇವಕರಿಗೆ ಗೌರವ ಸಮರ್ಪಣೆ ಮಾಡುವುದರ ಮುಖೇನ ಇನ್ನಷ್ಟು ಅವರ ಸಮಾಜ ಸೇವಾ ಕಾರ್ಯಗಳು ಅಲೆಗಳಾಗಿ ಹರಿದು ಬರಲಿ ಎನ್ನುವ ಸದಾಶಯವಿಟ್ಟುಕೊಂಡು ಈ ಸಮಾಜ ಸೇವಕರಿಗೆ ಗೌರವ ಸಮರ್ಪಣೆಯನ್ನ ತಾಳಿಕೋಟೆ ತಾಲೂಕಿನ ಲೋಪದೋಷಗಳನ್ನ ತಮ್ಮ ಪತ್ರಿಕೆಗಳ ಮೂಲಕ ಹರಿತವಾದ ಪೆನ್ನ ಲೇಖನೆಯನ್ನು ಬಳಸುವುದರ ಮೂಲಕ ಅಭಿವೃದ್ಧಿಯ ಪಥದಲ್ಲಿ ತಾಳಿಕೋಟೆ ತಾಲೂಕಿನ ಹೆಸರು ಅಜರಾಮರವಾಗಿ ಉಳಿಲಿಕ್ಕೆ ನಾವು ಕೂಡ ಕಂಕಣಬದ್ಧರಾಗ್ತೀವಿ ಅನ್ನುವಂತ ವಾದಾಸೆಯನ್ನು ಇಟ್ಟುಕೊಂಡು ಈ ಎಲ್ಲ ಪತ್ರಕರ್ತರು ಕಾರ್ಯಕ್ರಮವನ್ನ ಅತ್ಯಂತ ಅದ್ಭುತವಾದಂತಹ ಸಂಘಟನೆ ಮಾಡಿದ್ದಾರೆ, ಆಯೋಜನೆ ಮಾಡಿದ್ದಾರೆ. ಶ್ರೀ ಅಲ್ಲಾಬಕ್ಷ್ ಎಂ ಚಳ್ಳಿಗಡ ಅಧ್ಯಕ್ಷರು, ಕರ್ನಾಟಕ ಪ್ರೆಸ್ ಕ್ಲಬ್ ತಾಲೂಕಾ ಘಟಕ ತಾಳಿಕೋಟೆಯವರ ಬಗ್ಗೆ ಒಂದು ಸಂಕ್ಷಿಪ್ತ ಪರಿಚಯ. ಇಷ್ಟೊಂದು ಹೇಳಿದ್ರು ಅಷ್ಟಾಗಂತ ನಾನಲ್ಲ, ಅವ್ರಿಗೆ ತಿಳಿದ ಮಟ್ಟಿಗೆ ಅವ್ರು ಹೇಳಿದ್ದಾರೆ. ನಾ ಅಷ್ಟು ಮಟ್ಟಿಗೆ ಇನ್ನೂ ಬೆಳೆದಿಲ್ಲ, ನಿಮ್ಮ ಆಶೀರ್ವಾದ ಇದ್ರೆ ಇನ್ನೂ ಬೆಳಿತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ.